ಶ್ರೀ ರಾಮಚಂದ್ರಪುರ ಮಠದ ಶ್ರೀ ರಾಘವೇಂದ್ರ ಭಾರತಿ ಸ್ವಾಮಿಗಳ ಸಾಗರಪುರ ಪ್ರವೇಶ ಸೆಪ್ಟೆಂಬರ್ 20ರಂದು ಸಂಜೆ 5 ಗಂಟೆಗೆ ಅತ್ಯಂತ ಅದ್ದೂರಿಯಾಗಿ ಸಾಗರಪೇಟೆ ಪೊಲೀಸ್ ಠಾಣೆ ಎದುರು ಪೂರ್ಣಕುಂಭ ಸ್ವಾಗತ ಹಾಗೂ ಬೃಹತ್ ಮೆರವಣಿಗೆಯಲ್ಲಿ ಶ್ರೀಗಳ ಬರಮಾಡಿಕೊಳ್ಳಲಾಗುತ್ತಿದೆ ಎಂದು ಕೆಎಸ್ ಗುರುಮೂರ್ತಿ ಹೇಳಿದರು. ನಡಿಬೇಕು ಅಂತಂದ್ರೆ ಸಂಪೂರ್ಣ ಭಕ್ತರ ಸಹಕಾರ ಬೇಕಾಗುತ್ತೆ, ಸಾರ್ವಜನಿಕರ ಸಹಕಾರ ಬೇಕಾಗುತ್ತೆ. ಈಗಾಗಲೇ ಸಾಗರ ತಾಲೂಕಿನ ಜನ ಇನ್ನೂರು ಆಗಿದ್ದಾರೆ. ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೆಪ್ಟೆಂಬರ್ 22ರಿಂದ ಆಗಸ್ಟ್ 4ರವರೆಗೆ ಸಾಗರದ ಅಗ್ರಹಾರದಲ್ಲಿರುವ ಶ್ರೀ ರಾಘವೇಶ್ವರ ಸಭಾಭವನದಲ್ಲಿ ಹೊಸನಗರ ರಾಮಚಂದ್ರಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನವರಾತ್ರಿ ನಮಸ್ಯ ಕಾರ್ಯಕ್ರಮ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ನವರಾತ್ರಿ ನಮಸ್ಯ ಸಮಿತಿಯ ಪ್ರಸನ್ನ ಹೆಗಡೆ ಕೆರೆಕೈ ಮಾತನಾಡಿ ಅಕ್ಟೋಬರ್ 4ರಂದು ಬೆಳಗ್ಗೆ ವಿಶೇಷ ಪೂಜೆ, ಗಣಪತಿ ಹವನ, ಭಿಕ್ಷಾ ಸೇವೆ ನಡೆಯಲಿದ್ದು ಆಗಸ್ಟ್ 4 ಮತ್ತು 25ರಂದು ನವರಾತ್ರ ಸಮಸ್ಯೆ ವೇದಿಕೆಯಲ್ಲಿ ಮಧ್ಯಾಹ್ನ 3 ಗಂಟೆಗೆ ಶ್ರೀ ರಾಘವೇಶ್ವರ ಭಾರತಿ ಶ್ರೀಗಳಿಂದ ಧರ್ಮಸಭೆ ಮತ್ತು ಆಶೀರ್ವಚನ ಮಂತ್ರಾಕ್ಷತೆ ಹಮ್ಮಿಕೊಂಡಿದೆ ಎಂದರು. ಗಣಪತಿ ದೇವಸ್ಥಾನದವರೆಗೆ ಮೆರವಣಿಗೆ ಹೋಗುತ್ತೆ. ಸೊ ಅಲ್ಲಿಂದ ಏನು ರಾಘವೇಶ್ವರ ಸಭಾಭವನಕ್ಕೆ ಶ್ರೀಗಳು ತಗೊಳ್ತಾರೆ. ಆಮೇಲೆ ನಾವಲ್ಲಿ ಎಲ್ಲರೂ ಸೇರ್ಕೊಳ್ತೀವಿ. ಅಲ್ಲಿ ಮುಂದಿನ ಪೂಜಾ ಕಾರ್ಯಕ್ರಮ ಇತ್ಯಾದಿಗಳು ಇರುತ್ತೆ. ಇದು ಈ ಎಲ್ಲಾ ಕಾರ್ಯಕ್ರಮದಲ್ಲಿ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಐಸಿರಿ ಗುರುಪ್ರಸಾದ್, ಮುರಳಿ ಗಿಜಗಾರು, ರಮೇಶ್ ಹೆಗಡೆ, ಗಂಡುಮನೆ, ಶಿವರಾಮಯ್ಯ, ವೆಂಕಟರಾವ್ ಕಾನುಗೋಡು, ನಾರಾಯಣ ಖಂಡಿಕ, ಮಹೇಶ್ ಹೆಗಡೆ ಚಟ್ಟಲ್ಲಿ, ಗುರುಪಾದ ಕೆರೆಕೊಪ್ಪ ಹಾಜರಿದ್ದರು. ರವಿ, 9 ಲೈವ್ ನ್ಯೂಸ್, ಸಾಗರ.